ರಾಮಣ್ಣ ಮೊಬೈಲ್ ಟಿವಿ ನೋಡ್ತಾ ಇವತ್ತು ಎಲ್ಲ ಮೊಬೈಲ್ ವಿಚಾರ. ಏನಪ್ಪ? ಅದೇ ಮೊಬೈಲಾಗ ಯಾರ್ಯಾರ ಫೇಸ್ಬುಕ್ ವಾಟ್ಸಪ್ಗೆಲ್ಲ ನೋಡ್ಕೊಂಡು ಗಂಡನ್ ಬಿಟ್ಟು ಎಂಟ್ರು ಹೊಡಕೋದು, ಎಂಟ್ರು ಬಿಟ್ಟು ಗಂಟು ಹೊಡಕೋದು, ಸ್ಕೂಲ್ ಹುಡುಗರನ್ನೆಲ್ಲ ಜೀವನ ಮಾಡಾಕಿದೆ ಅಂತ ಮೊಬೈಲು. ಏನೋ ಒಂದು ಕತೆ. ಹ್ಮ್, ಎಲ್ಲ ಒಂದಿತ್ತು. ಎಂಟ್ರನ್ನ ಗಂಡನ್ ಬಿಟ್ಟು ಹೋಗೋದಂತೆ, ಹೆಂಡ್ತಿನ ಗಂಡನ್ನ ಎಂಟ್ರು ಬಿಟ್ಟು ಹೋಗೋದಂತೆ, ಸ್ಕೂಲ್ ಹುಡುಗರನ್ನೆಲ್ಲ ಕೇಳಿ ಹಾಕಿದೆ ಅಂತ ಮೊಬೈಲು. ಯಾರು ಹೇಳಿದಾರು? ಟಿವಿಲೆಲ್ಲ ಅದೇ ನ್ಯೂಸು. ಒಂದು ಮೊಬೈಲ್ನ ಯಾವನು ಕಂಡಿಡಿದ್ನ ಈ ಗುಲಾಮ್ ಬದುಕೋ. ನಮ್ಮಂತಾರೆ ವಿಜ್ಞಾನಿಗಳು ಕಂಡಿಡ್ತಿರ್ತಾರೆ. ವಿಜ್ಞಾನ ಕಂಡಿಡ್ದೈತಿ. ಆ ಮೊಬೈಲು ಒಂದ್ ತರಕ್ಕೆ ಒಳ್ಳೇದೈತಿ. ಕಷ್ಟ ಸುಖ ಇರ್ಲಿ, ಅವು ಏನೇನೋ ಬಳಸ್ಕೊಂಬಿಟ್ಟವ್ರಿ. ಹೌದು. ಇದೇನಕ್ ಬೇಕು ಕೆಟ್ಟ ಅವತಾರಗಳು? ಹಂಚೋದು ಲಂಗಡುಗಳ ಹುಟ್ಟ ಲಂಗಡುಗಳು ಇದೆಲ್ಲ ಏನಕ್ ಬೇಕು? ಇದು ಏನ್ಕ ಬೇಕು ಇದೆಲ್ಲ? ಇದೆಲ್ಲ ಲೇಡಿ ಬದುಕು ಹೂಬ ಹಂಚೋದು ಅದು ಬೇಕಲ್ಲ ಕಣು. ಕೆಟ್ಟ ಬದುಕು ಅವ್ರಿಗೆ ಅದ್ ಹೆಂಗ್ ಸಹಿಸ್ತೈತಲ್ಲ ಬದುಕು ಮಾಡಕ್ಕೆ. ಹೆಂಗ್ ಸಹಿಸ್ತೈತ ಹುಡುಗೆಟ್ ಮುಂಡೇರಿಗೆ ಅಲ್ವಾ? ಹೂಬ ಹಂಚೋದು. ಫೋನ್ ಮಾಡಿದ್ರೆ ಸುತ್ತ ಫೋನ್ ಸಿಗ್ ನನಗೆ ಇವೆಲ್ಲ ಅವತಾರ ಅಲ್ಲ. ಒಂದ್ ಕಡೆ ಸರಿ, ಇನ್ನೊಂದ್ ಕಡೆ ತಪ್ಪು. ಒಂದ್ ಕಡೆಗೆ ಒಂದ್ ಸರಿ ತಪ್ಪು ಅಂದ್ರೆ ಈ ಮೊಬೈಲೇ ಬೇಕಲ್ಲ ಅನ್ಸೈತಿ ನನಗೆ. ಮೊಬೈಲ್ ಏನ್ ಗೊತ್ತಾ, ಅವನ ಅಮ್ಮನ್ನ ಹಾಕಿ ಹುಡುಗರು ನಿನ್ನಂತವು ಯಾವಾಗ್ಲೂ ಮೊಬೈಲ್ ಇಟ್ಕೊಂಡ್ ಕೂಕಂತಾರಿ. ₹1 ಕೆಲಸ ಮಾಡಲ್ಲ ಕಣವ್ ಮನೆಗೊಳಗೆ ಏನಾರ ಗರ್ಭುರ್ ಅಂದ್ಬಿಟ್ರೆ ಆಲೆ ಮಕ್ಕನೇ ಉರ ಬರ ಅನ್ನಿಸ್ಕೊಂಡು ಉರುಗುಟ್ಟಿಸ್ತಾರಿ. ಮೊಬೈಲ್ ಬರ್ಲಾಗಿ ₹1 ಕೆಲಸ ನಡೆಯಲ್ಲ. ಏನಾರ ಹೇಳಕ್ ಹೋದ್ಯಾ ಮಕ ಉಟ್ಕೊಂತವಿ. ಹಂಗಲ್ಲಿಂಗನ್ನಂಗಲ್ಲ ಅದೇ ತಪ್ಪಾಗುತ್ತೆ ಮಕ್ಕಳಿಗೆ. ಇದೇನ ರೀತಿ ಮಕ್ಕಳದು ಅಲ್ಲ. ಏನೋ ಒಂಗಳಿಗೆ ಯಾವಾರ ಪಿಕ್ಚರ ನೋಡ್ಕೊಬೇಕು, ಬದುಕು ಮಾಡ್ಬೇಕಲ್ವಾ? ಹೌದು. ₹1 ಕೆಲಸ ಮಾಡಲ್ಲ ಕಣವು. ದನ ಕರ ಕಟ್ಟಿರೋ ಪಾಟು. ನಮ್ಮನೆಗೆ ಹೇಳಿದ ಮಾತು ಕೇಳಲ್ವಲ್ಲ. ಜೋಳ ಕುಯ್ಕೊಂಬೋಗು ಅಂದ್ರೆ ಸುಮ್ಮ ಕುಕ್ಕಂತಾನೆ, ರವ ನೋಡ್ತಾನೆ. ಕುಯ್ಕೊಂಬೋಗ್ರಿ ನೀವೇ ಹಂಗೆ ಹಿಂಗೆ ನಮ್ಮೇಲೆ ಬ್ಯಾಂಕಿಲ್ಲ ನಮ್ಮ ಮಕ್ಕಳು. ಅಲ್ಲ ಅಲ್ಲ. ಅಯ್ಯ ಅವನು ಮಕ್ಕಳನ್ನ ಭಾಳ ಬೇಜಾರಾಗುತ್ಕೊಂಡು ಆ ಥರ ಮಾಡ್ಯಾಕ್ಯವ್ರಿ. ಒಟ್ಟಿನಾಗ ಮೊಬೈಲ್ ಮಕ್ಳಿಗೆ ಕೊಡಿಸ್ಬಾರ್ದು. ಅವನೇನೇ ಆಟ ಸಾಧನೆ ಮಾಡಿರು ಮಕ್ಳಿಗೆ ಏನ್ ಮಾಡಕ್ ಮೊಬೈಲು ಬೇಕು. ಆಟ ಆಡಕ್ಕೆ ಏನ್ ಆಟ ಆಡಕ್ಕೆ ಸಣ್ಣ ಮಕ್ಳೇನು? ಸಣ್ಣ ಮಕ್ಳು ಆಟ ಆಡಕ್ಕೆ ಕೆಲಸ ಮಾಡ ಅಂತಾರಲ್ಲ. ಕುಕೊಂಡ್ಬಿಟ್ರೆ ನನ್ನ ಮಗನ ಕೈಲಾಕತ್ತದ ನೋಡಕ್ಕೆ ಕರ್ಮನ. ಏನಪ್ಪ ನಿಮ್ದು ಕತೆ? ಅಯ್ಯ ಏನೋ ಅಂತ ಹೇಳ್ಕತಿ ಬಿಡ್ರಿ ಅತ್ತ. ಮೊಬೈಲ್ದು ಏನೋ ಮೊಬೈಲ್ ಹಿಂಗಾಗ್ಬಿಟ್ಟೈತಿ ಕತೆ. ಯಾವಾರ ಕೆಟ್ಟೋಗೈತಿ ಪ್ರಪಂಚ. ಅವರು ಮಾಡಿರೋದು ಒಳ್ಳೆ ತನಕ ಅನ್ನಿಸ್ತೈತೆ ಒಂದೊಂದ್ಸತಿಯ. ಏನೋ ಕಷ್ಟ ಸುಖ ಇರ್ಲಿ ಅಂತ ಮಾಡ್ಯವ್ರಿ. ಇವರು ಏನೇನ್ಕ ಬಳಸ್ಕೊಂಡವ್ರಿ. ಅವನ್ನ ಬಿಟ್ಟು ಇವ್ರು ಹೊಡಕೋದು, ಇವ್ರನ್ನ ಬಿಟ್ಟು ಅವ್ರು ಹೊಡೋದು, ಇದು ನಡೀತಾ ಆಯ್ತಾ ಪ್ರಪಂಚ? ಹೂಬ ಹಂಚೋದು ಇದೆಲ್ಲ ಏನಕ್ ಬೇಕು? ಮೊಬೈಲ್ ಇಲ್ಲದ್ರೆ ಪ್ರಪಂಚ ಇರ್ಲಿಲ್ಲ. ಈಗ 20-30 ವರ್ಷದಿಂದ ಬಂದದ್ದು ಇರ್ಲೇ ಆಕಾಶ ತಳ್ಕಾಯಿ ಬಿದ್ದೋಗದ. ಪ್ರಳಯ ಹೆಂಗಾಗುತ್ತೆ? ಪ್ರಳಯ ಮೊಬೈಲ್ ಬಂದು ಹಂಗಾರೆ ನಿಲ್ಸಿಬಿಟ್ಟೈತ. ಆಯ್ತು. ಸಂಬಂಧಿಕರು ಯಾವನ ಸತ್ತೋದ ಅಂತ ತಿಳ್ಕ. ಹೇಳಕ್ ಬೇಕಲ್ಲ ಅವ್ರು ಹೇಳಕ್ ಬರೋದೊಂದಿನ, ಒಂದಿನ ಆಗ್ಲಿರು. ಇಲ್ಲಿಂದ ಹೋಗೋದೊಂದಿನ ಆದ್ರೆ ಏನಿರಲ್ಲ. ಸೈಕಲಾಗ ತಿರ್ಗಾರ ಅವಾಗಲ್ಲವ. ಆಮೇಲೆ ಬಸ್ನಾಗ ಹೋಗಿ ಬರೋರು. ಇವಾಗ ಏನೂ ಇಲ್ಲ. ಫೋನಾಗೆ ಮೆಸೇಜ್ ಮಾಡಿಬಿಟ್ಟ ಆಲೆ ಚಕ್ಕಂತ ಆಲೆ ಬಂದೋಗ್ಬಿಟ್ರು. ಬರ್ತಾರ ಸರಿಯನ್ನು. ಈ ಕೆಟ್ಟತನ ಬಳಸ್ಕೊಂಡ್ರದೆ ಭಾಳ ಕಷ್ಟ ಕಮ್ಮಿ. ಕೆಟ್ಟತನ ಬಳಸ್ಕೊಂಡ್ಬಿಟ್ಟವೆ. ಒಳ್ಳೆತನಕ್ಕೆ ಹೋಯ್ತಿ, ಕೆಟ್ಟತನಕ್ಕೆ ಹೋಯ್ತಿ. ಇದ್ರೊಳಗೆ ಹೆಂಗ್ ಮಾಡೋಣ? ಒಳ್ಳೆತನ ಮಾಡ್ಬೇಕು, ಕೆಟ್ಟತನ ಕೈ ಬಿಡ್ಬೇಕು. ನಂಗೂ ಹಂಗೆ ಅನಿಸ್ತೈತಿ. ಒಳ್ಳೆತನ ಇದನ್ನೆಲ್ಲ ನ್ಯಾರ ಮಾಡ್ಯಾರ ಯಾರು ಅಂದ್ರೆ ಮನುಷ್ಯರು. ಒಳ್ಳೆತನಕ್ಕೆ ಬಳಸ್ಕೊಳ್ಳೋಣ ಬೇಕಾದ್ರೆ ಇರ್ಲಿ. ಇದು ಇಲ್ಲಿ ಎವಡಿ ಬದುಕಿ ಅವ್ರು ನೋಡ್ತಾನೆ ಆಗಲ್ಲ. ಎಲೆ ಮಕ್ಕಳೇ ಹೇಳಿದ ಮಾತು ಕೇಳಲ್ಲ ಕಣ ಇವಾಗ ನಾವು. ಹೌದು. ಎಲ್ಲ ಫೋನ್ ಹಿಡ್ಕೊಂಡ್ ಕುಕೊಂತಾರ್ರಿ. ಫೋನ್ ಹಿಡ್ಕೊಂಡ್ ಕುಕೊಂಡ್ರೆ ಓದ್ಕೊಳಕ್ ಮೊದ್ಲಂಗೆ ಇದೈತೇನೋ? ಫೋನಾಗ ಓದಾರ ನಾವು? ಇಲ್ಲ. ಫೋನಾಗ ಓದಾರ. ಮಕ್ಳ ಕೈ ಫೋನ್ ಕೊಡ್ಲೇಬಾರ್ದು ಕಣ. ಮಕ್ಕಳಿಗೆ ತಲೆ ಕೆಟ್ಟೋಗುತ್ತೆ. ಫೋನ್ ಬಂದ್ರೆ ಮಕ್ಳು ತಲೆ ಕೆಡ್ಸಕ್ಕೆ, ಹುಡುಗರು ತಲೆ ಕೆಡ್ಸಕ್ಕೆ ಫೋನ್ ಬಂದಿರೋದಲ್ವಾ? ಏನಯ್ಯ ಎಲ್ಲ ಗಂಟೆ ಕಟ್ಟೆ ಕುಕ್ಕಂತ ಹೋಗೋಣ. ಫೋನ್ ಮಾಡ್ಕೊಂಡು ಫೋನ್ ನೋಡ್ಕೊಂಡು ಗಂಟೆ ಕಟ್ಟೆ ಕುಕ್ಕಂತಾರ್ರಿ. ಅದ್ರಾಗ ಏನೈತೆ ಅಂತದ್ದು? ಏನಾಯ್ತು? ಏನ್ ನಾವು
ಏನಾಯ್ತು ನೋವು ಲವ್ ಕೆಟ್ಟೋತಲ್ಲ ಪ್ರಪಂಚ ಎಲ್ಲ ಹಾಳಾಗೋತಿಲ್ಲ ಮೊಬೈಲ್ ಬಂದು. ಹ್ಮ್ ಯಾವನ ಕಂಡಿರ್ತದ ನಿಮ್ಮ ಮೊಬೈಲ್ ಮೇಲೆ ಜಾಸ್ತಿ ಐತೆ ಮೊಬೈಲ್ ಬಂದಾಗ. ಅಯ್ಯೋ ದೇವ್ರೇ ಭಗವಂತ, ಈ ಫೋನ್ ಯಾಕೆ ಬಂದವು? ಯಾಕೆ ಬಂದ ಫೋನು? ಲವ್ ಮಾಡಕ್ಕೆ ಹುಡುಗರು ಒಪ್ಕೊಂಡ್ಬಿಡ್ತಾವಿ ಹಾ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ. ಹ್ಮ್ ಆದ್ರೆ ಇವ್ರು ಹೆಣ್ಣು ಗಂಡು ಒಂದಾದವು. ಹ್ಮ್ ಅಪ್ಪ ಅಮ್ಮ ಇರೋದು ಯಾಕೆ? ನೋಡಿ ಮಾಡಕ್ಕಲ್ವ? ಮದುವೆ ಮಾಡೋದು ಅಪ್ಪ ಅಮ್ಮ. ಆಗ ಅವರಿಗೆ ಹೆಣ್ಣು ನೋಡೋದು ತಪ್ಪಲ್ಲ. ಹೆಣ್ಣೋಡ ತಪ್ಪು ಸುತ್ತಪ್ಪು ಮುಚ್ಚಿ ಏನ್ ಗೊತ್ತೇನೋ ತಪ್ಪು ಹೆಣ್ಣೋಡೋದು ಗಂಡೋಡೋದು ತಪ್ಪಿಸ್ಕೊಂತ ನೀನ್ ತಿಳ್ಕೊಂಡಿದ್ಯ ಅಲ್ವೇನೋ? ಹ್ಮ್ ನಮ್ಮ ಅಪ್ಪ ಅಮ್ಮನ ಮರ್ಯಾದೆನೇ ಕಳೀತಾರೆ ಕಣೋ. ಅಪ್ಪ ಅಮ್ಮನ ಮರ್ಯಾದೆ ಅಪ್ಪ ಅಮ್ಮಗೆ ಇಷ್ಟಿರಲ್ಲ. ಅದೇ ಮದುವೆ ಪ್ರಯತ್ನ ಮಾಡ್ತಾರೆ. ಏನ್ ಮಾಡ್ಬೇಕು? ಅಪ್ಪ ಅಮ್ಮ ಸತ್ತು ಬಿಡ್ಬೇಕಾ ಮೇಣಕ್ಕೆಂಡು ಇವ್ರು ಮಾಡೋ ಅವತಾರದಾಗೆ? ಅವ್ರೇನ ಸಾಯ್ತಾರೆ. ಸಾಯ್ದಲ್ಲ ಇನ್ನೇನು ಇಸ ಕೂಡ ಸಾಯ್ಬೇಕಾಕೈತಿ. ಹ್ಮ್ ಮದುವೆ ಮಾಡಲ್ಲ ಅಂತ ಹೊರಟು ಬಿಡ್ತಾರ್ರಿ. ಜಾಗ ಖಾಲಿ ಮಾಡ್ತಾರ್ರಿ, ಮನೆ ಮಾತ್ರ ಜಾಗ ಖಾಲಿ ಮಾಡ್ತಾರ್ರಿ. ಆಗ ಅಪ್ಪ ಅಮ್ಮ ಏನ್ ಮಾಡ್ಬೇಕು? ಇಸ ಕೂಡ ಸಾಯ್ಬೇಕಾ ಬದುಕ್ಬೇಕಾ? ಯಾಕೆ ವಿಷ ಕುಡಿತಾರೆ? ಹಾ ಹೋಗಿತ್ತ ಪಾಡು ಅನ್ಸ. ಒಬ್ಬ ಏನಾರು ಅಂದ್ಬಿಟ್ರೆ ಹಂಗೆ ಗೋಮಳೆ ಕುಯ್ಕೊಂಡಂಗೆ ಆಗ್ತದೆ. ಏನಾರು ಒಂದು ಏನಾರು ಮಾತು ಅಂದ್ಬಿಟ್ರೆ ಗೋಮಳೆ ಕುಯ್ಕೊಂಡು ಇವತ್ತು ಜನ ಇದ್ರಿ ನಿಂತು ಮಾತಾಡೋ ಒಟ್ಟು ಇಲ್ವಲ್ಲೋ? ಮಕ್ಳು ಅಂತ ತಪ್ಪು ಮಾಡ್ತವೆ. ಏನ್ ಮಾತೈತ್ಯ? ಅವನ್ದೇನ್ ಮಾತೈತಿ ನಡೆಯಲ್ಲ ಸುಮ್ನ. ಅವನ ಮನ್ಯಾಗ ಹಿಂಗೈತಿ, ಅವ್ರ ಮನ್ಯಾಗ ಹಂಗೈತಿ ಅಂತಾರಿ ನ್ಯಾಯದಾರರು. ಫೋನ್ ಕೊಡಿಸ್ಬಾರ್ದು. ಫೋನ್ ಯಾಕೆ ಕೊಡಿಸ್ತೀರಾ ಅಂತಾರು? ಫೋನ್ ಯಾಕೆ ಕೊಡಿಸ್ತಾರಂದ್ರೆ ಈ ಮಕ್ಳು ಬಂದ ಅದೇ ನಾನ್ ಕೇಳೋದು. ಫೋನ್ ಕೊಡಿಸ್ಬಾರ್ದು ಮಕ್ಕಳಿಗೆ. ಕೆಟ್ಟೋತಲ್ಲ ಯಾವಾರು ಇಷ್ಟಿಲ್ದಾರ್ನ ಮನೆಯವ್ರಿಗೆ ಅವ್ರಿಗೆ ಇಷ್ಟ ಆದಾರ ಮನೆಯವ್ರಿಗೆ ಇಷ್ಟ ಆಗಲ್ಲ, ಮನೆಗೆ ಇಷ್ಟ ಆದವ್ರಿಗೆ ಮಕ್ಳಿಗೆ ಇಷ್ಟ ಆಗಲ್ಲ. ಇದ್ರೊಳಗೆ ಹೆಂಗ್ ಅನ್ಸರ್ಸ್ಬೇಕು? ಏನ್ ಮಾಡ್ಬೇಕು? ಅಪ್ಪ ಅಮ್ಮ ಯಾವ್ದು ನೋಡ್ತಾರ ಅದನ್ನ ಗಂಟೆಗೆ ಬೇಕಲ್ವಾ ನೀನು? ಹೌದು. ತೆಗೆದು ಮಕ್ ಬಿಡ್ತೀನಿ ಓನು. ಅಪ್ಪ ಅಮ್ಮ ಇಷ್ಟಪಟ್ಟವು ಮಾಡ್ಬೇಕಲ್ವಾ? ಅಲ್ಲ ನಾವ್ ಅಲ್ವಾ? ನೀವ್ ಇಷ್ಟಪಡ್ಬೇಕು. ನೀವ್ ಇಷ್ಟಪಟ್ಟವು ಅದಕ್ಕೆ ಫೋನ್ ಮಾಡ್ಕೊಂಡು ಮೆಸೇಜ್ ಮಾಡ್ಕೊಂಡು ಹೋಗ್ತೀರಾ. ಮತ್ತೆ ಮನೆ ಖಾಲಿ ಮಾಡ್ಕೊಂಡು ಅಪ್ಪ ಅಮ್ಮನ 100 ಜನ ಕೆಲವೊಂದು ಮಾತು ಕೇಳಿಸ್ತೀರಲ್ವಾ? ಅದಕ್ಕೆ ಅವ್ರ ಮಕ್ಕಳು ಇದ್ರು ಒಂದೇ ಇಲ್ದಿದ್ರು ಒಂದೇ ನಿನ್ನಂತಾರು ಅಲ್ಲ. ಹಂಗಾಗಲ್ಲ. ಬೇಕಲು ತೊಡ್ತಾರೆ ಬೇಕಲುತ್ತ ಅವ್ರು ಇಷ್ಟಪಟ್ಟರು ಸಮ ಮಾಡಿರಿ. ಇನ್ನೇನು ಮಕ್ಕಳಿಗೆ ನಾನು ಬೇರೆ ಬೇಕಲು ಗಂಟಾಕರೇನು? ಬೇಕಲು 5G 6G ಬಂದಿರೋದೇ ನಮ್ಗೋಸ್ಕರ. ಆಹಾ ಮೊಬೈಲ್ ಬಂದ್ರೆ ನಿಮ್ಗೋಸ್ಕರನ? ಲವ್ ಲವ್ ಮಾಡ್ಲಿ ಅಂತ. ಮಾಡ್ಲಿ ಅಂತಲ್ಲ, ಲವ್ ಮಾಡ್ಲಿ ಅಂತ ಬೇಕಲ್ದ ಮಕ್ಕಳನ್ನ ಕರ್ಕೊಂಡು ಹೋಗೋದು. ಅದು ಯಾವ್ದಾರ ಆಗಿರ್ಲಿ ಬೇಕಲ್ದ ಮಕ್ಕಳನ್ನ. ಅಪ್ಪ ಅಮ್ಮನ ಏನ್ ಅನ್ಬೇಕು ಜನ, ಊರ್ ಜನ ಯಾಕಂದ್ರೆ ಹಂಚದು ಏನ್ ಬುದ್ಧಿ ಕಳ್ಸ್ಯಾರ ಮಕ್ಕಳಿಗೆ. ಹಿಂಗ ತಿಂತ್ಕೊಂಡ್ರಲ್ಲ ಯಾವಾರ ಕೆಟ್ಟೋ ತಿಂತ್ಕೊಂಡ್ರಲ್ಲ ಅಂತ ಆಲೆ ಕುಸ ಅಂತ ಜನ. ಚಂದವಾ ಅದು? ನಿಮಗ್ ಚೆನ್ನಾಗ್ ಕಾಣುತ್ತಾ? ನೀವ್ ಒಡೆದರಿಗೆ ಚೆನ್ನಾಗ್ ಕಾಣುತ್ತೆ, ನಮ್ಗೇನ್ ಚೆನ್ನಾಗ್ ಕಾಣಲ್ಲ. ಅಪ್ಪ ಅಮ್ಮಗೆ ಚೆನ್ನಾಗ್ ಕಾಣಲ್ ಕಣೋ. ಒಡೆಗದೆ ಅಂತ ನಿಗಿರ್ತೀಯ. ಮಕ ಮೇಲೆ ನೋಡ್ಬಾರ್ದು, ಹಂಗ್ ಕುಟ್ಬೇಕು ನಿಮ್ಮಂತಾರನ. ಅಂತೀಯ ಅಪ್ಪ ಅಮ್ಮ ಇಷ್ಟ ಅಂತಾರ. 10 ಜನ ಹೊತ್ತು ಮಾತಾಡ್ತಾರಿ, ಆಡೇ ಆಡ್ತಾರೆ ಅವ್ರ. ಅವನ ಮಗ ಹಿಂಗಂತೆ, ಅವನ ಮಗಳು ಹಿಂಗಂತೆ. ಅಪ್ಪ ಅಮ್ಮನ ಅನ್ಸಕ್ ನೀವೇ ಬೇಕ ನಾವು? ನೀವೇ ಬೇಕಾ ಮಕ್ಕಳು? ಹೌದು. ಎಷ್ಟೋಬ ಅನ್ಸೋದು ಹೌದು ಅಂತ ನನ್ನ ಎದುರಿಗೆ ಅವೆಲ್ಲ ಹೇಳಲೇಬೇಡ ನಮ್ಗೆ. ಅಪ್ಪ ಅಮ್ಮ ಇಷ್ಟಪಟ್ಟು ಮಾಡಿದ ಮದುವೆಗಳಾಗ್ಬೇಕು. ಅವಾಗ ಮುಂದೆ ಹಣೆ ಬರ ಏನಾರ ಆಗಿ ಹೋಗ್ಲಿ. ಫೋನ್ ಇರೋದು ಒಳ್ಳೇದು. ಇವಳೊಬ್ಳು ಬಂದು ಫೋನ್ ಇರೋದು ಒಳ್ಳೇದ್ಕಂತ ಹೇಳಕ್ ನನಗೆ. ಫೋನ್ ಇರೋದು ಒಳ್ಳೇದ್ಕ ಮದಿ? ಒಳ್ಳೇದಲ್ಲ, ಕೆಟ್ಟತನಕ ಬಳಸ್ಕೊಂಡಿದ್ದೀರ. ಒಳ್ಳೇದು ಒಳ್ಳೇದು ಐತಿ, ಕೆಟ್ಟತನಕ ಬಳಸ್ಕೊಂತೀರ. ಕೆಟ್ಟತನಕ ಬಳಸ್ಕೊಂತ ಹೇಳಿದ್ರೆ ಫೋನ್ ಮಾಡಿದ್ರೆ ಕೆಟ್ಟತನಕ ಬಳಸ್ಕೊಂತವ್ರಲ್ಲ. ಬಳಸ್ಕೊಬೇಡ ಅಂತ ನಿಮ್ಮ ಮನೆಗೆ ಹೇಳ್ಬೇಕು. ಕಟ್ಟುನಿಟ್ಟಾಗಿ ಮಾಡಿಕೊಬೇಕು. ಏನೇ ಕಟ್ಟುನಿಟ್ಟಾಗಿ ಮಾಡಿಕೊಂಡ್ರೆ ಅವ್ರು ಕೇಳೋ ಮಕ್ಕಳೇ ಅಲ್ಲ. ಇವತ್ತಿನ ದಿನ ಅಂತ ಪರಿಸ್ಥಿತಿ ಬಂದದ್ದು. ಹೇಳಿದ ಮಾತು ಕೇಳಲ್ಲ ಮಕ್ಕಳು. ಭಾಳ ಮಿತಿ ಮೀರ್ಯಾರೆ. ಹಂಗೆ ಚಟ್ನಿ ಅರ್ಧ ಬಿಡೋಣ ಅನಿಸ್ತೈತಿ ನೋಡ್ತಾರೆ ಮಕ್ಕಳನ್ನ ನನಗೆ. ಭಾರಿ ಬೆಳೆ ಬಿಟ್ಬಿಟ್ಟಾರ ಮಕ್ಕಳು. ಹೇಳ್ದಂಗೆ ಕೇಳ್ತಾರೆ ನೋಡಿ, ಲೆಕ್ಕ ಹಾಕ್ಬೇಕು. ಇವಾಗ ಮಕ್ಕಳಿಗೆ ಏನು ಭಯ ಕಳ್ಸೇವ್ರಿ, ಏನು ಹುಟ್ಸೇವ್ರಿ ಅನ್ನೋದ. ಮಕ್ಕಳೇ ಅಪ್ಪ ಅಮ್ಮನೇ ನಡುಕ್ತಾರೆ. ಯಾಕೆ ಎದರ್ಬೇಕು ಮಕ್ಕಳಿಗೆ? ಇವ್ರು ದೊಡ್ಡರು ಅವ್ರು ದೊಡ್ಡರು. ಏನು ಮಕ್ಕಳನ್ನೇ ದೇವ್ರು ಮಾಡಿ ಕುಣಿಸ್ತಾರೆ ಇಲ್ಲೋ. ಇವ್ರು ದೊಡ್ಡ, ಅಪ್ಪ ಅಮ್ಮ ದೊಡ್ಡರು, ಮಕ್ಕಳು ದೊಡ್ಡರು. ಅಪ್ಪ ಅಮ್ಮ ದೊಡ್ಡರು, ಮತ್ತೆ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಬೇಕು ತಾನೆ? ನಾವು ಕೇಳಲ್ಲ. ಕೇಳಿದ್ರೆ ನಿಮ್ಮನ್ನ ಏನ್ ಮಾಡ್ಬೇಕು ಹೇಳು? ಏನ್ ಮಾಡ್ತೀಯ? ಬಿಟ್ಟು ಹೋಗಿ ಮನೆ.
ಕಲ್ಗ ಮನೆ ಬಿಟ್ಟೋಗಂಗ್ ಬೆಳೆದ್ಬಿಟ್ಟ ಅಷ್ಟೊಂದು ದೊಡ್ಡನಾಗ್ಬಿಟ್ಟ. ಮನೆ ಬಿಟ್ಟೋಗೋ ಪರಿಸ್ಥಿತಿ ಬಂತ. ಮನೆ ಬಿಟ್ಟು ಹೋಗ್ತಾರೆ. ಮನೆ ಬಿಟ್ಟು ಹೋದ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಕಷ್ಟ ಸುಖ ಏನು ಅನ್ನೋದು. ಅಪ್ಪ ಅಮ್ಮ ಹೇಳ್ದಂಗೆ ನಾನು ಬಾಗೋದ್ ಇರುತ್ತಲ್ಲ, ಏನು ಬಾಗೋದು ನೀನ್ ಅಲ್ಲಿ ಎಲೆಚ್ಚಿದ್ದೆ ನೋಡಿ ಬೆವ್ರು ಬಾಗುತ್ತ. ನೀನು ಹುಟ್ಟಿಸ್ಕೊಂಡಿದ್ದಲ್ಲ, ನೀನೇ ಹುಟ್ಟಿಸ್ಕೊಂಡಿ. ಓಹೋ ನಿಂಗಾಳೆ ಅಲ್ಲಿಂದ ತಕ ಬೆಳೆದವ ಮಾತು ಏನೋ. ನಿಂಗಾಳೆ ಅಲ್ಲಿಂದ ತಕ ಬೆಳೆದವನು ಯಾಕೆ ಹುಟ್ಟಿಸ್ಕೊಂಡಿದ್ರಿ, ಯಾಕೆ ಹೆಚ್ಚಿದ್ರಿ ಒಟ್ಟಿದ್ರಿ ಅಂತ ಕೇಳ್ತೀಯ.